ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಜಗತ್ ಪ್ರಸಿದ್ಧವಾದ ನಯಾಗಾರ ಫಾಲ್ಸ್ನ ಅತ್ಯಂತ ಸಮೀಪ, ಅತ್ಯಂತ ಕೆಳಭಾಗದಲ್ಲಿ ಬೋಟ್ ಮೂಲಕ ಒಂದು ಅದ್ಭುತ ಪ್ರಯಾಣವನ್ನ ಮಾಡ್ಲಿಕ್ಕೆ ಹೊಂಟೇವ್ರಿ. ಈ ಪ್ರಯಾಣಕ್ಕೆ ಮೇಡ್ ಆಫ್ ದಿ ಮಿಸ್ಟ್ ಅಂತ ಕರೀತಾರೆ. ಬರ್ರಿ ಹಂಗಾದ್ರ ಈ ಮೇಡ್ ಆಫ್ ದಿ ಮಿಸ್ಟ್ ಪ್ರಯಾಣ ಹೆಂಗೈತಂತ ನೋಡೋಣಂತ. ಜಲಪಾತದ ನೀರಿನ ಸಿಂಚನದಿಂದ ನಮ್ಮ ಬಟ್ಟೆಗಳು ಒದ್ದೆ ಆಗ್ಬಾರ್ದು ಅಂತ ಹೇಳಿ ಎಲ್ಲರಿಗೂ ಒಂದು ವಿಶೇಷ ನೀಲಿ ಬಣ್ಣದ ರೇನ್ಕೋಟ್ ಕೊಟ್ಟಿರ್ತಾರೆ. ಅದನ್ನ ಧರಿಸಿದ ಕೂಡಲೇ ನಮ್ಮ ಮನಸ್ಸೊಳಗ ಏನೋ ಒಂದು ವಿಚಿತ್ರ ಉತ್ಸಾಹ ಮೂಡ್ತೈತ್ರಿ. ನಾವೆಲ್ಲರೂ ಲಿಫ್ಟ್ ಮೂಲಕ ಕೆಳಗಿಳಿದು ಬೋಟ್ ಒಳಗ ಪ್ರವೇಶ ಮಾಡಿದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಗತ್ತಿನ ಅತಿ ಅದ್ಭುತ ಪ್ರಕೃತಿ ವಿಸ್ಮಯವನ್ನು ಕಣ್ಣಾರೆ ನೋಡುವ ಸೌಭಾಗ್ಯ ನಮ್ಮದಾಗ್ತೈತ್ರಿ. ನಮ್ಮ ಟೂರ್ ಗೈಡ್ ಅವರು ನಕ್ಷೆಯ ಮೂಲಕ ಈ ನಯಾಗರ ಫಾಲ್ಸ್ನ ವಿಶೇಷತೆಯನ್ನು ತಿಳಿಸಿದ್ರು. ಒಂದು ಕಡೆ ಅಮೆರಿಕ ಭಾಗದ ನಯಾಗರ ಜಲಪಾತ, ಇನ್ನೊಂದು ಕಡೆ ಕೆನಡಾ ಭಾಗದ ನಯಾಗರ ಜಲಪಾತ, ಇವೆರಡನ್ನು ಸಂಪರ್ಕಿಸುವ ಸುಂದರ ಸೇತುವೆ. ದೂರದಲ್ಲಿ ಕಾಣುವ ಮತ್ತೊಂದು ಬೋಟ್, ಅದೂ ಸಹ ಸಾವಿರಾರು ಪ್ರವಾಸಿಗರನ್ನು ಈ ಪ್ರಕೃತಿ ಅದ್ಭುತದ ಮಡಿಲಿಗೆ ಕರೆದುಕೊಂಡು ಹೋಗುವಂಥ ದೃಶ್ಯವನ್ನು ನೀವು ನೋಡಬಹುದು. ಬಂಧುಗಳೇ, ಇದು ಕೇವಲ ನೋಡಬೇಕಾದ ಅನುಭವ. ಈ ಸೌಂದರ್ಯವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ಇದನ್ನು ನೋಡಲು ಎರಡು ಕಣ್ಣುಗಳು ಸಾಲುವುದಿಲ್ಲ. ಇದು ಕೇವಲ ನೋಡಿಯೇ ಅನುಭವಿಸಬೇಕಾದ ಸುಂದರ ದೃಶ್ಯ. ಬೋಟ್ ನಿಧಾನವಾಗಿ ಜಲಪಾತದ ಹತ್ತಿರ ಹೋಗುತ್ತಿದ್ದಂತೆ ಮೇಲಿಂದ ಲಕ್ಷಾಂತರ ಲೀಟರ್ ನೀರು ಭಾರೀ ಗರ್ಜನೆಯೊಂದಿಗೆ ಧುಮುಕುತ್ತಿರುವಂತಹ ಸುಂದರ ದೃಶ್ಯ. ಕೆಳಗಿನಿಂದ ಎದ್ದೇಳುವ ನೀರಿನ ಹನಿಗಳ ಮಂಜು, ಅದು ಹೊಗೆಯಂತೆ ಕಾಣುವ ಅದ್ಭುತ ದೃಶ್ಯ. ಮೇಡ್ ಎಂದರೆ ಕನ್ಯೆ ಅಥವಾ ಸುಂದರ ಯುವತಿ. ಮಿಸ್ಟ್ ಎಂದರೆ ನೀರಿನ ಹನಿಗಳಿಂದ ಉಂಟಾಗುವ ಮಂಜು. ಮಂಜಿನ ಹೊದಿಕೆಯಲ್ಲಿ ತೇಲುತ್ತಾ ಸಾಗುವ ಈ ಬೋಟ್ ಮಂಜಿನ ರಾಣಿ ಅಥವಾ ಮಂಜಿನ ಕನ್ಯೆಯಂತೆ ಕಾಣುವುದರಿಂದ ಈ ಹೆಸರು ನೀಡಿರಬಹುದು. ನಿಜಕ್ಕೂ ಇದು ಕೇವಲ ಒಂದು ಬೋಟ್ ಪ್ರಯಾಣವಲ್ಲ, ಪ್ರಕೃತಿಯ ಅದ್ಭುತದ ಮಡಿಲಲ್ಲಿ ಮಂಜಿನೊಂದಿಗೆ ನಡೆಯುವ ಒಂದು ಮರೆಯಲಾಗದ ಅನುಭವ. ಈ ಕಾರಣಕ್ಕೆ ಈ ಬೋಟ್ಗೆ ಮೇಡ್ ಆಫ್ ದಿ ಮಿಸ್ಟ್ ಎಂದು ಸುಂದರ ಹೆಸರು ಬಂದಿದೆ. ಪ್ರಕೃತಿಯೇ ನಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಂಡಂತಹ ಅನುಭವ. ಆ ಗರ್ಜನೆ, ಆ ತಂಪಾದ ನೀರಿನ ಹನಿಗಳು, ಆ ಮೋಡದಂತೆ ಕಾಣುವ ಮಂಜು, ಆ ರೋಮಾಂಚನ ನಿಜಕ್ಕೂ ಎರಡು ಕಣ್ಣು ಸಾಲದು. ಈಗ ನಮ್ಮ ಬೋಟ್ ನಿಧಾನವಾಗಿ ತಿರುಗ್ತಾ ಇದೆ. ಇದು ಒಂದು ಬದಿಯ ಜಲಪಾತವನ್ನು ತೋರಿಸಿ ಈಗ ಇನ್ನೊಂದು ಬದಿಯ ಸಂಪೂರ್ಣ ದೃಶ್ಯವನ್ನು ತೋರಿಸಲಿಕ್ಕೆ ಬೋಟ್ ಸುತ್ತುತ್ತಿರುವ ಅನುಭವ ನಮ್ಮ ಗಮನಕ್ಕೆ ಬಂತು. ಪ್ರತಿಯೊಬ್ಬ ಪ್ರವಾಸಿಗರು ನಯಾಗರ ಜಲಪಾತದ ಪ್ರತಿಯೊಂದು ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳಲಿ ಎಂದು ಈ ಸುಂದರ ವ್ಯವಸ್ಥೆಯನ್ನು ಮಾಡಲಾಗೈತ್ರಿ. ಈ ಕ್ಷಣದಲ್ಲಿ ನನಗ ಒಂದೇ ಒಂದು ಭಾವನೆ ಬಂತ್ರಿ. ನಾನು ಕಂಡ ಕನಸಿನ ಸ್ಥಳದಲ್ಲಿ ಇವತ್ತು ನಾನು ನಿಂತಿದ್ದೇನೆ. ಬಾಲ್ಯದಿಂದ ಕೇಳುತ್ತಿದ್ದ ಈ ನಯಾಗರ ಜಲಪಾತ ಇಂದು ಅದರ ಮಡಿಲಿನಲ್ಲಿ ನಿಂತು ಅದರ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದೇನೆ. ಇದು ನನ್ನ ಜೀವನದ ಕನಸು, ನನ್ನ ಸಾದ ದಿನ. ಈ ಅಪರೂಪದ ಅವಕಾಶವನ್ನು ನೀಡಿದ ಆ ದೇವರಿಗೆ, ಈ ಇಡೀ ಬ್ರಹ್ಮಾಂಡಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು.
ಬಂಧುಗಳೇ, ನಿಮಗೂ ಒಂದು ದಿನ ಈ ಅದ್ಭುತ ದೃಶ್ಯವನ್ನು ನೋಡುವ ಸೌಭಾಗ್ಯ ಸಿಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ನಿಮಗೆ ಹೆಂಗನಿಸ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮತ್ತು ಒಂದು ಶೇರ್ ನನ್ನಂತಹ ಸಣ್ಣ ಯೂಟ್ಯೂಬರ್ಗೆ ಒಂದು ಅಪಾರ ಪ್ರೋತ್ಸಾಹ ನೀಡ್ತೈತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಯಾಗಾರದ ಮತ್ತೊಂದು ರೋಮಾಂಚಕ ಅನುಭವವಾದ ಕೇವ್ ಆಫ್ ದಿ ವಿಂಡ್ಸ್ ಹಾಗೂ ಬ್ರೈಡಲ್ ವೇಲ್ ಫಾಲ್ಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು.